ಗಾಯ್ಸ್, ಎಲ್ಲರೂ ನಮಸ್ಕಾರ. ಸೊ ಇವತ್ತು ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದರೆ ಆಫ್ಟರ್ 2 years ನಾವು UK ಇಂದ ಇಂಡಿಯಾಕ್ಕೆ ಟ್ರಾವೆಲ್ ಮಾಡ್ತಿದ್ದೀವಿ. ಅಂದರೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಲಂಡನ್ ಸ್ಟ್ಯಾನ್ಸ್ಟೆಡ್ ಏರ್ಪೋರ್ಟಿಂದ ದುಬೈಗೆ ಹೋಗ್ತಾ ಇದ್ದೀವಿ. ದುಬೈಯಿಂದ ಆಮೇಲೆ ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರ್ಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ತುಂಬ ಖುಷಿ ಆಗ್ತಿದೆ. ಈ ಒಂದು ವಿಡಿಯೋದಲ್ಲಿ ನಮ್ಮ ಕಂಪ್ಲೀಟ್ ಆಗಿ ನಾವು ಟ್ರಾವೆಲ್ ಜರ್ನಿಯನ್ನು ಶೂಟ್ ಮಾಡ್ತಾ ಇದ್ದೀವಿ. ಸೊ ಸಿಂಪಲ್ ಆಗಿದ್ದ ವಿಡಿಯೋನ ಎಲ್ಲರೂ ನೋಡಿ. ಸೊ ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ವೆಲ್ಕಮ್, ಸ್ವಾಗತ, ಸುಸ್ವಾಗತ. ಸೊ ಇವಾಗ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಲಂಡನಿಂದ UK ಇಂದ ಯಾರೆಲ್ಲ ಊರಿಗೆ ಹೋಗ್ತಿದ್ದಾರಾ, ಇಂಪಾರ್ಟೆಂಟ್ ನ್ಯೂಸ್ ಏನಂತ ಹೇಳಿದರೆ, ಮುಂಚೆ ನಮಗೆ BRP ಕಾರ್ಡ್ ಇತ್ತು. ಸೊ ಈ ಥರದೊಂದು ಕಾರ್ಡ್ ಇತ್ತು. ಬಟ್ ಈ ಕಾರ್ಡ್ ಇವಾಗ ವರ್ಕ್ ಆಗಲ್ಲ. ನಮಗೆ BRP ಕಾರ್ಡ್ ಬದಲು ನಾವು ವಿಸಾವನ್ನು ತೋರಿಸಬೇಕು. ಆನ್ಲೈನಲ್ಲಿ ಹೋಗಿಬಿಟ್ಟು ನಮ್ಮ ವಿಸಾವನ್ನು ಅವರಿಗೆ ತೋರಿಸಿದರೆ ಮಾತ್ರ ಅವರು ನಮಗೆ ಪರ್ಮಿಷನ್ ಕೊಡ್ತಾರೆ ಒಳಗಡೆ ಹೋಗ್ಲಿಕ್ಕೆ, ಅಂದರೆ ಚೆಕ್-ಇನ್ಗೆ. ಸೊ ಇದೊಂದು ಇಂಪಾರ್ಟೆಂಟ್ ವಿಷಯ, ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಟ್ರಾವೆಲ್ ಮಾಡುವಾಗ. ಆಮೇಲೆ ನೀವು ವಾಪಸ್ಸು ಇಂಡಿಯಾದಿಂದ UKಗೆ ಬರುವಾಗಲೂ ವಿಸಾವನ್ನು ನೀವು ತೋರಿಸಬೇಕಾಗುತ್ತೆ. ವಿಸಾ ಹಾಗೂ ಶೇರ್ ಕೋಡ್ ಆನ್ಲೈನಲ್ಲೇ ನಿಮಗೆ ಸಿಂಪಲ್ ಆಗಿ ಮಾಡ್ಬೋದು. ಇದೊಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆಲ್ಲರಿಗೂ. ಸೊ ಇವತ್ತು ನಮ್ಮ ಹತ್ರ ಪಾಸ್ಪೋರ್ಟ್ ಉಂಟು, 2 ಪಾಸ್ಪೋರ್ಟ್ ಉಂಟು. ವಿಸಾ ಇವಾಗ ನಾನೇ ಮಾಡಬೇಕು. ಸೊ 5 ನಿಮಿಷ ನಮಗೆ ಮಾಡ್ಬೋದು ಈಸಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಕೆಳಗಡೆ ಇದೆ ಲಗೇಜ್. ಸೊ ನಮಗೆ ಎಷ್ಟು ಮಿನಿಮಮ್? ನಮಗೆ ನಾವು ಹೋಗೋದು ಎಮಿರೇಟ್ಸ್ ಅಲ್ಲಿ. ಸೊ ನಮಗೆ ಒಬ್ಬರಿಗೆ 30 kg ಮತ್ತೆ ಹ್ಯಾಂಡ್ ಬ್ಯಾಗ್, ನನಗೆ ಕ್ಯಾಬಿನ್ ಬ್ಯಾಗ್ ನಮಗೆ 7 kg. ಹ್ಯಾಂಡ್ ಬ್ಯಾಗ್ ಒಂದು ಕೈಯಲ್ಲಿ ಇಟ್ಕೊಳ್ಬೇಕು ಅಲ್ಲ. ಸೊ ಇವಾಗ ನಾವು ಇಲ್ಲಿಂದ ಟ್ಯಾಕ್ಸಿಯಲ್ಲಿ ಹೋಗೋದು. ನಮ್ದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ವೆಯ್ಟ್ ಎಲ್ಲ ಚೆಕ್ ಮಾಡಿದ್ದೇವೆ. ಇನ್ನು ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಸೊ ನಾನು, ಲೈಸಿಲ್, ದೀಕ್ಷಿತಾ, ಜಾಸ್ಟನ್, ನಾವು 4 ಮಂದಿ ಟ್ರಾವೆಲ್ ಮಾಡ್ತಾ ಇದ್ದೇವೆ. ಸೊ ಬನ್ನಿ. ನಾನು ಬೆಳಿಗ್ಗೆ ಎದ್ದು ಎಲ್ಲ ರೆಡಿ ಮಾಡಿದ್ದೆ. ಲಂಚ್, ಎಗ್ ಬುರ್ಜಿ, ರೈಸ್, ಆಮೇಲೆ ಹೆಸರು ಕಾಳು, ಆಮೇಲೆ ದಾಲ್, ರೈಸ್ ಎಲ್ಲ ರೆಡಿ ಮಾಡಿ ಊಟ ಮಾಡಿ ಎಲ್ಲ ಆಯಿತು. ನಮ್ಮ ಲಗೇಜ್ ಇಷ್ಟಿದೆ ಇಲ್ಲಿ. ಸೊ 1 2 3 4 5, ಆಮೇಲೆ ಸಣ್ಣ ಕ್ಯಾಬಿನ್ ಲಗೇಜ್ 1 2 3, ಇನ್ನೊಂದು ಆ ಕಡೆ ಇದೆಯಾ ಅಂತ, ಇಷ್ಟು ಲಗೇಜ್ ಇದೆ. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗೋದು, ಒಂದೇ ಟ್ಯಾಕ್ಸಿಯಲ್ಲಿ ಬುಕ್ ಮಾಡಿದ್ದೀವಿ ದೊಡ್ಡದು. 3:30ಗೆ ಬರುತ್ತೆ ಅದು. ಫೈನಲಿ ನಮ್ಮ ಟ್ಯಾಕ್ಸಿ ಬಂತು ನೋಡಿ. ಟ್ಯಾಕ್ಸಿ ಬಂತು ಗಾಯ್ಸ್, ಲೋಡ್ ಮಾಡ್ತಾ ಇದ್ದೀವಿ. ಗಾಯ್ಸ್, ನಾವಿವಾಗ ನಮ್ಮದು ಟ್ಯಾಕ್ಸಿ ಬಂತು. ನಾವು ಲಗೇಜ್ ಎಲ್ಲ ಲೋಡ್ ಮಾಡ್ತಾ ಇದ್ದೇವೆ. ತುಂಬ ಲಗೇಜ್ ಇದೆ, ದೊಡ್ಡ ಟ್ಯಾಕ್ಸಿ ಬುಕ್ ಮಾಡಿದ್ದೇವೆ. ಇವಾಗ ಟೈಮ್ ಎಷ್ಟಂದರೆ ಎಷ್ಟು 3:30 ಆಯಿತು. ಸೊ ನಮ್ಮದು ಫ್ಲೈಟ್ 8:30ಗೆ. ಸೊ ನಾವು ಆಲ್ಮೋಸ್ಟ್ 3 hours ಮೊದಲೇ ಹೋಗ್ತಾ ಇದ್ದೇವೆ. ಸೊ ನೋಡುವ ಆಯಿತಾ. ಇವಾಗ ರೀಚ್ ಆದೆವು, ವೆಯ್ಟ್ ಮಾಡ್ತಾ ಇದ್ದೇವೆ ಚೆಕ್-ಇನ್ ಆಗಲಿಕ್ಕೆ. ನೋಡಿ ಇಷ್ಟು ಲಗೇಜ್ ಇದೆ, ಸಾಕಾಯಿತು. ಎಷ್ಟಿದೆ, ಒಬ್ಬೊಬ್ಬರ ಕೈಯಲ್ಲಿ 2 ಇದೆ. ಇಲ್ಲಿ ಇಷ್ಟು ಮಂದಿ ಕ್ಯೂ ಅಲ್ಲಿದ್ದಾರೆ, ವೆಯ್ಟ್ ಮಾಡಬೇಕು ಇವಾಗ. ಸೊ ಟೈಮ್ ಇವಾಗ 4 o'clock ಆಯಿತಾ ಅಂತ, 4:30. ಸ್ಟ್ಯಾನ್ಸ್ಟೆಡ್ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ನಮ್ಮದು ಚೆಕ್-ಇನ್ ಆಯಿತು, ಇಲ್ಲಿ ನೋಡ್ಬೋದು ಚೆಕ್-ಇನ್ ಆಯಿತು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾವು ಇವಾಗ ಹೋಗಲಿಕ್ಕೆ. ಆಫ್ಟರ್ 2 years ಹೋಗ್ತಾ ಇರೋದು. ಅವರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಅವ್ರದ್ದು ಆಗಲಿಲ್ಲ. ನಮ್ಮದು ನಾವು ಲಗೇಜ್ ಇದು ಮಾಡಿದ್ದೀವಿ, ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ನಮ್ಮದು ಲಗೇಜ್. ನಾನು ಅಂದ್ಕೊಂಡೆ ಜಾಸ್ತಿ ಇರ್ಬೋದು ಅಂತ ಹೇಳಿ, ಎಲ್ಲ ಕರೆಕ್ಟ್ ಆಗಿದೆ ನಮ್ಮದು ಲಗೇಜ್. ಈಗ ನಾವು ಹೋಗ್ತಾ ಇದ್ದೇವೆ, ನೋಡುವ. ಅವ್ರದ್ದು ಆಯಿತು, ನೋಡುವ ಏನು ಹೇಳ್ತಾರೆ ಅಂತ. ಏನಾಯಿತು ನಿಮ್ಮದು? ಆಯ್ತು, ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಾಯ್ತು. ವೆಯ್ಟ್ ಎಲ್ಲ ಸರಿ ಇತ್ತು? ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಅವ್ರು ಚೆಕ್ ಮಾಡಲಿಲ್ಲ. ಜಾಸ್ತಿ ಇತ್ತಾ? 30ಗಿಂತ ಜಾಸ್ತಿ ಇತ್ತು, ಬಟ್ ಮ್ಯಾನೇಜ್ ಮಾಡಿದ್ದಾರೆ. ಅಷ್ಟು ಚೆಕ್ ಮಾಡೋದಿಲ್ಲ ಇವರು. ಎಂತ ಆಗುದಿಲ್ಲ, ಯಾಕೆಂದ್ರೆ 30 ಈಚ್ ನಮಗೆ. ಹೌದು, 17 ಮತ್ತು 14 ಎಷ್ಟು? ನಿಮಗಿಟ್ಲ CNE DNE
ಸೊ ಗಾಯ್ಸ್ ನಮ್ದು ಎಲ್ಲ ಚೆಕ್ ಇನ್ ಆಯಿತು, ಎಲ್ಲ ಕಂಪ್ಲೀಟ್ ಪಾಸ್ ಆಯಿತು, ಏನು ಪ್ರಾಬ್ಲಮ್ ಆಗಲಿಲ್ಲ. ಇವರಿಗೆ ಸಹ ಏನು ಪ್ರಾಬ್ಲಮ್ ಆಗಲಿಲ್ಲ ಅಲ್ಲ ಚೆಕ್ ಇನ್ನಲ್ಲಿ? ಪ್ರಾಬ್ಲಮ್ ಅಟ್ ಆಲ್. ಎಲ್ಲ ಪ್ರಾಬ್ಲಮ್ ಆಯಿತು. ಇವಾಗ ಇಲ್ಲಿ ಶಾಪಿಂಗ್ ಮಾಡೋದಾದರೆ ಮಾಡ್ಬೋದು. ಸೊ ಲೈಸಲಿಗೆ ಎಂಥದ್ದು ಶಾಪಿಂಗ್ ಮಾಡ್ಲಿಕ್ಕೆ ಉಂಟಂತೆ ಇಲ್ಲಿ? ನನಗಿಲ್ಲ, ನಾನು ತಗೊಳ್ಳೋದಿಲ್ಲ ಇಲ್ಲಿ. ಊರಲ್ಲಿ ಎಂತಾದರೂ ತಗೊಳ್ಳುವ ಎಲ್ಲ ಇದೆ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ. ಇನ್ನು ನಮಗೆ ಎಷ್ಟು 2 hours ಇದೆಯಾ? 3 hours ಇದೆ. ಡಿನ್ನರ್ ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು, ರಿಲ್ಯಾಕ್ಸ್ ಮಾಡ್ಬೋದು. ನೋಡುವ ಇಲ್ಲಿ ಶಾಪಿಂಗ್ ಮಾಡೋದಾದರೆ ಎಷ್ಟೋ ಉಂಟು ನೋಡಿ. ಟೆಲಿಫೋನ್ ಬೋತಲ್ಲಿ ಚಾಕ್ಲೇಟ್, ಇದರೊಳಗಡೆ ಸಹ ಚಾಕ್ಲೇಟ್ ಇದೆ. ಇದೆಲ್ಲ ನೋಡಿ ತುಂಬ ಎಕ್ಸ್ಪೆನ್ಸಿವ್ ಮಾತ್ರ ಇಲ್ಲಿ ಆಯ್ತಾ ಗಾಯ್ಸ್. ಇದರೊಳಗಡೆ ಎಷ್ಟು ಜನ ಇದ್ದಾರೆ ನೋಡಿ ಅಂತೆ, ಫುಲ್ ಆಗಿದ್ದಾರೆ ಇಲ್ಲಿ. ಒಂದು ಕೂತ್ಕೊಳ್ಳಿಕ್ಕೆ ಸಹ ಜಾಗ ಇಲ್ಲ. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲೇ ನಾವು ಹೋಗಬೇಕು ನಂಬರ್ 25ಗೆ. ಸೊ ನನಗೆ ಗೇಟ್ ಎಷ್ಟು ತುಂಬ ಮಂದಿ ಇದ್ದಾರೆ ನೋಡು. ಫೈನಲಿ ನಮ್ಮದು ಗೇಟ್ಸ್ ಬಂದು 12, ನಾವಲ್ಲಿ ರೀಚ್ ಆಗಿದ್ದೇವೆ ಗಾಯ್ಸ್. ನಾವು ಫೈನಲಿ ಇವಾಗ ಫ್ಲೈಟಲ್ಲಿ ಕೂತ್ಕೊಂಡಿದ್ದೇವೆ. ಇವಾಗ ಮೂವಿ ನೋಡುವ ಅಂತ ಪ್ಲ್ಯಾನಲ್ಲಿದ್ದೇವೆ. ಜಾಸ್ಟನ್ ಆಲ್ರೆಡಿ ಮೂವಿ ನೋಡ್ತಾ ಇದ್ದಾನೆ, ಮಲಯಾಳಂ ಯಾವುದು ಮೂವಿ ನೋಡ್ತಾ ಇದ್ದಾನೆ. ನಾನು ಹುಡುಕ್ತಾ ಇದ್ದೇನೆ ಯಾವ ಮೂವಿ ನೋಡೋದು ಅಂತ, ಇನ್ನೂ ಆಗಲಿಲ್ಲ. ಆಮೇಲೆ ನನಗೆ ಜೋರು ಹಸಿವಾಗ್ತಾ ಉಂಟು. ನಾನು ಫುಡ್ಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ, ಊಟಕ್ಕೆ, ಡಿನ್ನರಿಗೆ. ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತೇಳಿ. ಸೊ ನಮ್ಮದು ಫಸ್ಟ್ ಫ್ಲೈಟ್ ಬಂದುಬಿಟ್ಟು ಲಂಡನ್ ಟು ದುಬೈ, ಮತ್ತು ದುಬೈಯಿಂದ ಬ್ಯಾಂಗ್ಳೂರಿಗೆ, ಬ್ಯಾಂಗ್ಳೂರಿಂದ ಮತ್ತೆ ಬ್ಯಾಂಗ್ಳೂರಿಗೆ. ಸೊ ನಾನಿವಾಗ ಟೈಮ್ ಝೋನ್ ತೋರಿಸ್ತೇನೆ. ಸೊ ಲಂಡನಲ್ಲಿ ಇವಾಗ 9:04 ಆಯಿತು, ಅದೇ ದುಬೈಯಲ್ಲಿ 1 o'clock ಆಗಿದೆ. ಸೊ ಇಂಡಿಯಾದಲ್ಲಿ ಇವಾಗ 3:04 ಆಗಿದೆ, 3 o'clock. ನಮಗೆ ಮೆನ್ಯೂ ಕೊಟ್ಟಿದ್ದಾರೆ. ಸೊ ಡಿನ್ನರ್, ಆಮೇಲೆ ಡೆಸರ್ಟ್, ಆಮೇಲೆ ಬ್ರೇಕ್ಫಾಸ್ಟ್. ಸೊ ಇಲ್ಲಿ ಡ್ರಿಂಕ್ ಫುಲ್ ಫ್ರೀ ಇದೆ, ಎಷ್ಟು ಬೇಕಾದರೂ. ಇವಾಗ ನಾವು ಚೂಸ್ ಮಾಡಿ ಹೇಳಬೇಕು, ಆಮೇಲೆ ಅವ್ರು ತಂದು ಕೊಡ್ತಾರೆ. ಸೊ ನಂದು ಮೂವಿ ಯಾವುದು ನೋಡೋದಂತ ಇನ್ನೂ ಸೆಲೆಕ್ಟ್ ಮಾಡಿ ಆಗಲಿಲ್ಲ, ನೋಡಬೇಕು. ನಮಗೆ ಫೈನಲಿ ಊಟ ಸಿಕ್ಕಿತು. ಸೊ ಚಾಸ್ಟನ್ ಪೆಪ್ಸಿ, ಆಮೇಲೆ ನಾವು ಲ್ಯಾಂಬ್ ಬಿರಿಯಾನಿ ಆರ್ಡರ್ ಮಾಡಿದ್ದು. ಸೊ ನೀನು ಇದೆಂತ ಸ್ಪ್ರೈಟ್ 7 ಅಪ್, ಇದು ಪೆಪ್ಸಿ, ಆಮೇಲೆ ಲ್ಯಾಂಬ್ ಬಿರಿಯಾನಿ ಆರ್ಡರ್ ಮಾಡಿದ್ದು. ಸೊ ಲ್ಯಾಂಬ್ ಬಿರಿಯಾನಿ, ಅದರ ಜೊತೆ ಏನೆಲ್ಲ ಇದೆ? ಪೇಸ್ಟ್ರಿ, ಡೆಸರ್ಟ್ ಇದೆ, ಆಮೇಲೆ ಸಲಾಡ್, ಚೀಸ್ ಬಿಸ್ಕೆಟ್ ಎಲ್ಲ ಇದೆ. ಆಮೇಲೆ ಒಂದು ಬಾಟಲ್ ಡ್ರಿಂಕ್ ಕೊಟ್ಟಿದ್ದಾರೆ. ಆಮೇಲೆ ಕಟ್ಲರೀಸ್, ಸ್ಪೂನ್, ಫೋರ್ಕ್, ನೈಫ್, ಫಿಶ್ ಇದೆ. ಸೊ ನಾವಿವಾಗ ಊಟ ಮಾಡ್ತಾ ಇದ್ದೇವೆ. ಮೂವಿ ನಾನೊಂದು ಚೂಸ್ ಮಾಡಿದ್ದೆ. ಜೋರು ತಲೆನೋವು ಸಹ ಆಗ್ತಾ ಇದೆ, ನಿದ್ದೆ ಸಹ ಬರ್ತಾ ಇದೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು.
ತೋರಿಸ್ತಾರೆ ನಮಗೆ ನಮ್ಮದು ಡಿಸ್ಟೆನ್ಸ್ ಎಷ್ಟು, ಮತ್ತು ಡಿಸ್ಟೆನ್ಸ್ ಟು ಡೆಸ್ಟಿನೇಷನ್, ಮತ್ತು ಟೈಮ್ ಎಷ್ಟಾಗಿದೆ, ಆಮೇಲೆ ಲೋಕಲ್ ಟೈಮ್ ಅಟ್ ಡೆಸ್ಟಿನೇಷನ್, ಆಮೇಲೆ ಎಷ್ಟು ಫೀಟಲ್ಲಿದ್ದೇವೆ ಎಲ್ಲ ತೋರಿಸ್ತದೆ ಡೀಟೇಲ್ ಆಗಿ. ಇಲ್ಲಿ ನೋಡ್ಬೋದು. ನಾವು ಈ ಥರ ಜರ್ನಿ ಮಾಡಿ ಇಲ್ಲಿಗೆ ರೀಚ್ ಆಗಿದ್ದೇವೆ ದುಬೈಗೆ. ಮೇ ಬಿ ಗೊತ್ತಿಲ್ಲ ಎಷ್ಟು ಟೈಮ್ ಆಗುತ್ತೆ ಅಂತೇಳಿ. ಸೊ ಎಲ್ಲ ಡೀಟೇಲ್ ಆಗಿ ತೋರಿಸ್ತಾರೆ ಇಲ್ಲಿ. ನಾವು ಪೀಚ್ ಆ್ಯಂಡ್ ವೆನಿಲಾ ಆರ್ಡರ್ ಮಾಡಿದ್ದು, ಚೆನ್ನಾಗಿತ್ತು. ಇನ್ನೂ 1 ಅವರ್ ಜರ್ನಿ ಇದೆ, ಸಾಕಾಗಿತ್ತು. ಎಲ್ಲರೂ ಮಲಗಿದ್ರೆ ಈ ಮಗು ಎಲ್ಲರೂ ನೋಡಿ ಟೈಮ್ ಪಾಸ್ ಮಾಡ್ತಾಯಿತ್ತು ನಗ್ತಾ. ಸೊ ನನಗೆ ಸಹ ಸ್ವಲ್ಪ ಹೊತ್ತು ನಿದ್ದೆ ಬರಲಿಲ್ಲ. ಸೊ ನಾನು ಸಹ ಟೈಮ್ ಪಾಸ್ ಮಾಡಿದೆ. ಫೈನಲಿ ನಾವು ದುಬೈಗೆ ರೀಚ್ ಆದೆವು. ಇವಾಗ ಗಂಟೆ ದುಬೈಯಲ್ಲಿ ಆಲ್ಮೋಸ್ಟು 9:30 ಏನೋ ಆಯಿತು. ಸೊ ನಾವು ಸ್ವಲ್ಪ ಶಾಪಿಂಗ್ ಮಾಡಿ ಆಮೇಲೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ ಮ್ಯಾಕ್ಡೊನಾಲ್ಡ್ಸಲ್ಲಿ. ಸೊ ರೈಸಲ್ಲಿ ಬ್ರೇಕ್ಫಾಸ್ಟ್ ತಗೊಂಡು ಬಂದ ಎಲ್ಲರೂ ಇದ್ದೇವೆ. ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೇವೆ. ಹಾಗೆ ಲಂಡನ್ ಟು ದುಬೈ ಜರ್ನಿ ಚೆನ್ನಾಗಿತ್ತು, ಬಟ್ ಫುಡ್ ಅಷ್ಟು ಒಳ್ಳೆದಿರಲಿಲ್ಲ. ಆಮೇಲೆ ಅಷ್ಟು ಕಂಫರ್ಟೇಬಲ್ ಅಂತ ಇರಲಿಲ್ಲ ಸೀಟೆಲ್ಲ. ಇವಾಗ ತುಂಬ ನಿದ್ದೆ ಬರ್ತಾ ಉಂಟು. ಒಂದು ಸ್ವಲ್ಪ 5 ನಿಮಿಷ ಸಹ ನಿದ್ದೆ ಮಾಡಲಿಲ್ಲ. ಆಮೇಲೆ ನಾವು ದುಬೈ ಟು ಬ್ಯಾಂಗ್ಳೂರಿಗೆ ಚೆಕ್ ಇನ್ ಆಗಿ ನಾವಿವಾಗ ಫ್ಲೈಟಲ್ಲಿ ಕೂತ್ಕೊಂಡಿದ್ದೇವೆ. ಹಾಗೆ ಇಲ್ಲಿ ನಮಗೆ ಇಬ್ಬರಿಗೂ ಮೆನ್ಯೂ ಕೊಟ್ಟಿದ್ದರು ಏನು ಬೇಕು ಅಂತೇಳಿ ಲಂಚಿಗೆ. ಸೊ ನಾವು ತುಂಬ ಆಪ್ಷನ್ ಇತ್ತು, ಕೋಳಿ ಸಾರು ಮತ್ತು ವೆಜ್ ಮೀಲ್ ಇತ್ತು. ಸೊ ನಾವು ಚಿಕನ್ ಕರಿ ಕೋಳಿ ಸಾರು ಆರ್ಡರ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಫುಡ್ಡು, ಕೋಳಿ ಸಾರು ತುಂಬ ಟೇಸ್ಟ್ ಆಗಿತ್ತು. ಹಾಗೆ ಅವರು ಕನ್ನಡದಲ್ಲಿ ಸಹ ಬರೆದಿದ್ರು. ಹಾಗೆ ಇಲ್ಲಿ ಡ್ರಿಂಕ್ಸ್ ಎಷ್ಟು ಸಹ ತಗೋಬೋದಿತ್ತು, ಫುಲ್ ಫ್ರೀ ಅನ್ಲಿಮಿಟೆಡ್ ಆಗಿತ್ತು. ಆಮೇಲೆ ಮಸಾಲ ಚಾ ಅಂತ ಇತ್ತು. ಟೀ ನಾವು ತಗೊಳ್ಳಿಲ್ಲ, ಆಲ್ರೆಡಿ ನಮಗೆ ಲಂಚ್ ಮಾಡಿ ಫುಲ್ ಆಗಿದ್ದೆವು. ಆಮೇಲೆ ಟಯರ್ಡ್ ಸಹ ಆಗಿತ್ತು. ಸೊ ನಾವು ಫುಲ್ಲು ಆಲ್ಮೋಸ್ಟ್ ರೆಸ್ಟ್ ತಗೊಂಡಿದ್ದೇವೆ ಈ ಫ್ಲೈಟಲ್ಲಿ. ಬಟ್ ಓಕೆ, ದುಬೈ ಟು ಬ್ಯಾಂಗ್ಳೂರು ಪರವಾಗಿಲ್ಲ ಜರ್ನಿ, ಸ್ವಲ್ಪ ಕಂಫರ್ಟೇಬಲ್ ಇತ್ತು. ಬಟ್ 9 ಅವರ್ಸ್ ಜರ್ನಿ ಲಂಡನ್ ಟು ದುಬೈ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ ಜರ್ನಿ, ಫುಲ್ಲು ಟಯರ್ಡ್ ಆಗಿದ್ದೆವು. ಕೋಳಿ ಸಾರು, ರೈಸ್, ಆಮೇಲೆ ಡೆಸರ್ಟ್ ಕೊಟ್ಟಿದ್ದಾರೆ, ಐಸ್ ಕ್ರೀಮ್, ಫಲೂದಾ, ಆಮೇಲೆ ಅದು ಕೋನ್ ಕೊಟ್ಟಿದ್ದಾರೆ, ಆಮೇಲೆ ಕ್ಯಾಶ್, ಬ್ರೆಡ್ ಎಲ್ಲ. ನಾವು ಬ್ಯಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ. 1 ಅವರ್ ಇರುವುದು ನಮ್ಮದು ನೆಕ್ಸ್ಟ್ ಫ್ಲೈಟಿಗೆ. ಯಾವಾಗ ಬ್ಯಾಗ್ ಸಿಗುತ್ತೆ, ಲಗೇಜ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿದ್ದೇವೆ, ಇಲ್ಲಿ ಸಿಗ್ತಾ ಇಲ್ಲ ನೋಡಿ. ತೆಗೆದು ಬಿಸಾಡ್ತಾರೆ ಲಗೇಜ್ ಎಲ್ಲ. ಗಾಯ್ಸ್, ನಮ್ಮ ಬ್ಯಾಗ್ ಅಲ್ಲಿಂದ ಬರ್ತಾ ಉಂಟು. ಸಾಕಾಯ್ತು, ಅರ್ಧ ಗಂಟೆ ಆಯಿತು ವೆಯ್ಟ್ ಮಾಡಿ ಮಾಡಿ. ಅದೇ ಸ್ಕೈ ಬ್ಲೂ ಕಲರ್ ನಮ್ಮ ಬ್ಯಾಗ್. ಹೇಳಿ, ಸ್ಕೈ ಬ್ಲೂ.
Manning. I repeat, Mr. Jayaprakash Manning, if you are present on board, kindly identify yourself to the nearest cabin crew. Thank you. ನಾವು ರೀಚ್ ಆದೆವು ಮ್ಯಾಂಗ್ಳೂರ್ ಏರ್ಪೋರ್ಟಿಗೆ. ಇವಾಗ ನಾವು ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಆಮೇಲೆ ದೀಕ್ಷಿತ ಮತ್ತು ಲೈಸೆಲ್ಲ ಇಬ್ಬರು ಹೋದರು ಅವರು. ಫೈನಲಿ ನಾನು ಮನೆಗೆ ರೀಚ್ ಆಗಿದ್ದೆ. ಸೊ ನಮ್ಮದು ಜರ್ನಿ ಅಂದರೆ ವರ್ಸ್ಟ್ ಜರ್ನಿ, ಕಂಫರ್ಟೇಬಲೇ ಇರಲಿಲ್ಲ. ಆಮೇಲೆ ತುಂಬ ಟಯರ್ಡ್ ಆಗಿದ್ದೆವು. ಆಮೇಲೆ ನಮಗೆ ತುಂಬ ವೆಯ್ಟ್ ಮಾಡಲಿಕ್ಕೆ ಸಹ ಸಿಕ್ಕಿದೆ. ನಮ್ಮದು ಫ್ಲೈಟ್ ಸಹ 1 hour ಡಿಲೇ ಆಗಿತ್ತು. ಫುಡ್ಡು ಪರವಾಗಿಲ್ಲ, ಅಷ್ಟು ಒಳ್ಳೇದಂತ ಇರಲಿಲ್ಲ. ಸೊ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೇವೆ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.